ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡುವಂಥದ್ದು 3 ಖಾತೆಗಳು ಹೈದರಾಬಾದ್ ಮೂಲದವು. ತೆಲಂಗಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ಹಣವನ್ನು ಈ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳುವಂತ ನಾವು ನೋಡ್ತಾ ಇದ್ದೀವಿ. ತೆಲಂಗಾಣಕ್ಕೆಲ್ಲ ಹೋಗಿದೆ, ತೆಲಂಗಾಣ ಮೂಲದವರು. ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಇವರೇ SITಯಿಂದ ಸಾಧ್ಯ ಆಗುತ್ತಾ? ಇದು SIT ಅಂತ ಹೇಳುವಂಥದ್ದು ಕಾಂಗ್ರೆಸ್ಸಿನ ಇವತ್ತಿನ ಆ ಒಂದು ವ್ಯವಸ್ಥೆಯಲ್ಲಿ SITಗಳು ಅದು ರಾಜ್ಯ ಸರ್ಕಾರದ ಆ ಆದೇಶವನ್ನ ಪಾಲನೆ ಮಾಡಲಿಕ್ಕಿರುವಂಥ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು CBIಗೆ ನಾವು ಕಳಿಸ್ಕೊಡ್ತೇವೆ, CBIಗೆ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳುವಂಥದ್ದು. ಇವತ್ತು ಆ CBIಗೆ ಕಳಿಸ್ಕೊಡ್ಲಿಕ್ಕೆ ಹಿಂದೇಟು ಹಾಕುವಂಥದ್ದು ಯಾಕೆ ಅಂತ ಹೇಳಿದ್ರೆ ಸತ್ಯ ಸಂಗತಿಗಳು ಹೊರಗೆ ಬರ್ತದೆ. ಒಂದು ರೀತಿಯಲ್ಲಿ CBI ತನಿಖೆಗಳಾದ್ರೆ ರಾಹುಲ್ ಗಾಂಧಿಯವರೇ ಕೂಡ ಈ ದುಡ್ಡು ಹೋದಂಥದ್ದೆಲ್ಲ ಮುಟ್ಟಬಹುದು ಅಂತ ಹೇಳುವಂಥದ್ದು, ಹೊರಗೆ ಬರಬಹುದು ಅಂತ ಹೇಳುವಂಥ ಆ ಒಂದು ಹೆದರಿಕೆ ಅವರ ಮೇಲೆ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದಕ್ಕಾಗಿ ಆ ತೆಲಂಗಾಣದ ಚುನಾವಣೆಗೆ ಈ ಹಣ ಬಳಕೆ ಆಗಿದೆ ಅಂತ ಹೇಳುವಂಥದ್ದು. ನಾವು ಇವತ್ತು ಕೂಡ ಆಗ್ರಹ ಮಾಡ್ತೀವಿ. ಆಯ್ತು ಸಿದ್ದರಾಮಯ್ಯನವರೇ, ನೀವು ಭಾರಿ ಭ್ರಷ್ಟಾಚಾರಿ ವಿರೋಧಿಗಳಲ್ವಾ? ಇದನ್ನೊಂದನ್ನು ಕಳಿಸಿಬಿಡಿ, CBIಗೆ ಕೊಡಿ, ಸತ್ಯಾಂಶಗಳು ಹೊರಗೆ ಬರಲಿ, ಅಪರಾಧಿಗಳು ಯಾರು ನಿರಪರಾಧಿಗಳು ಯಾರು ಅಂತ ಗೊತ್ತಾಗ್ಲಿ. ನಾಗೇಂದ್ರ ಯಾರು ಅಥವಾ ಆ ಬಡಪಾಯಿ ಪದ್ಮನಾಭರಿಗೆ ಯಾಕೆ ಈ ಪರಿಸ್ಥಿತಿ ಆಯಿತು ಅಂತ ಹೇಳುವಂಥದ್ದು ಹೊರಗೆ ಬರಲಿ. ಚಂದ್ರಶೇಖರ್ ಅಂತ ಹೇಳುವಂಥದ್ದು ಪದ್ಮನಾಭರು ಇದರಲ್ಲಿ ಇನ್ವಾಲ್ವ್ ಆದವರು MD ಆಗಿ ಅವರದೆಲ್ಲ ಸತ್ಯ ಸಂಗತಿಗಳು ಹೊರಗೆ ಬರುವಂಥದ್ದು ಎಲ್ಲ ಆಗುತ್ತೆ. ಒಂದು ಸುಮಾರು 8 ಖಾಸಗಿ ವ್ಯಕ್ತಿಗಳ ಖಾತೆಗೆ ಹಣ ವರ್ಗಾವಣೆ ಆಗಿರುವಂಥದ್ದು. ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಮಾಹಿತಿಗಳನ್ನು ಯಾಕೆ ಕೊಡ್ತಾ ಇಲ್ಲ? ತಮ್ಮ ಅಕೌಂಟು ಮಲ್ಲೇಶ್ವರಮಲ್ಲಿದ್ದರೂ ಕೂಡ ಅದನ್ನು ಯಾಕೆ MG ರೋಡ್ಗೆ ವರ್ಗಾವಣೆ ಮಾಡುವಂಥ ಅವಶ್ಯಕತೆಗಳಿತ್ತು? ಮಲ್ಲೇಶ್ವರಂ ಅವರ ಕಚೇರಿಗೆ ಮತ್ತೊಂದಕ್ಕೆ ಹತ್ತಿರ ಇರುವಂಥದ್ದು. ಯಾವುದೋ ನಿಗಮದ ಅಧ್ಯಕ್ಷರ ನೇತೃತ್ವದಲ್ಲಿ ರೆಸೊಲ್ಯೂಷನ್ಗಳಾಗಿ ಇದನ್ನು ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳುವಂಥದ್ದು ಕೂಡ ಬೇರೆ ಬೇರೆ ಕಡೆಯಿಂದ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ನಿಗಮದ ಅಧ್ಯಕ್ಷರು ಯಾಕೆ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ? ನಿಗಮದ ಅಧ್ಯಕ್ಷರಿಗೆ ಸತ್ಯ ಸಂಗತಿಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಯಾಕೆ ಮಾಡ್ತಾ ಇಲ್ಲ? ಆದ ಕಾರಣ ನಾನು ಇವತ್ತು ಕೂಡ ಆಗ್ರಹ ಮಾಡ್ತೀನಿ, ನಾಗೇಂದ್ರರು ಎಷ್ಟು ದಿವಸ ಇದರ ಒಳಗೆ ಇರ್ತಾರ, ಮಂತ್ರಿಯಾಗಿ ಮುಂದುವರಿತಾರ, ಅಷ್ಟು ದಿವಸ ಸತ್ಯಾಂಶ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. SIT ಖಂಡಿತವಾಗಿಯೂ ಅದು ಒಂದು ನಮ್ಮ ರಾಜ್ಯ ಸರ್ಕಾರದ ಪ್ರಾಯೋಜಿತ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅವರಿಂದ ಸತ್ಯ ಸಂಗತಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. CBI ಇದನ್ನು ತನಿಖೆ ಮಾಡಬೇಕು. ನಾವು 6ನೇ ತಾರೀಕುವರೆಗೆ ನೋಡ್ತೀವಿ. ಇಲ್ಲೇ ಇದ್ರೆ ರಾಜ್ಯವ್ಯಾಪಿಯಾಗಿ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ. ಈಗಾಗಲೇ ಆ ಪರಿಶಿಷ್ಟ ಪಂಗಡದ ಜನ ಎಷ್ಟರ ಮಟ್ಟಿಗೆ ಈ ರೀತಿ ಅನ್ಯಾಯ ಆಗಿದೆ. ಯಾರೋ ಹೇಳ್ತಾ ಇದ್ರು, ಭಾರಿ ಪದ್ಮಶ್ರೀ ಪುರಸ್ಕೃತ ಒಬ್ರು ರಾಮನಗರದಲ್ಲಿ ಅಲ್ವಾ, ಏನ್ ಹೆಸರು? ಬೆಂಗಳೂರು ಗ್ರಾಮಾಂತರ, ಕೋಲಾರ. ಇವರು ಒಂದು ಇದಕ್ಕೆ ಯಾವುದು ಎಂಥದ್ದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕಿ ಮಂಜೂರಾಗಿ ಇನ್ನೂ ಕೂಡ 6 ತಿಂಗಳಿಂದ ಆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಲೂಟಿ ಹೊಡೆದ್ರೆ ಮತ್ತೆ ಅವರಿಗೆ ಇಲ್ಲಿ ಹಣ ಕೊಡಕ್ಕಾಗುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ರೀತಿ ಲೂಟಿ ಮಾಡಿದ್ರೆ ಪದ್ಮಶ್ರೀ ಪುರಸ್ಕೃತರಿಗೆ ಅವರ ಆ ಯೋಜನೆಯ ಪ್ರಕಾರ ಸಿಕ್ಕಬೇಕಾದಂಥ ಸವಲತ್ತು ಕೊಡಲಿಕ್ಕೆ ಆಗದ ಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಒಂದು ಗಂಭೀರ ಇಶ್ಯೂ ಇದು. ಆದ ಕಾರಣ ಇದರ ಬಗ್ಗೆ ದೊಡ್ಡ ರೀತಿಯ ತನಿಖೆ ಆಗಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇವೆ. 2 ದಿನದಿಂದ ನಾಗೇಂದ್ರ ಕಾಣೆಯಾಗಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆಗಾಗ ಯಾರೆಲ್ಲ ಈ ರೀತಿ ಮಾಡ್ತಾರೋ ಅವರೆಲ್ಲ ಕಾಣೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ ಕಾರಣ ಕಾಣೆ ಆಗಿದ್ದಾರೋ ಅಥವಾ ಕಾಣೆಯಾಗುವಂತೆ ನಮ್ಮ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೋ ಇದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು
ಯೂನಿಯನ್ ಬ್ಯಾಂಕಿನವರು ಕೇಳಿದ್ದಾರೆ ಸಿಬಿಐಗೆ ವರ್ಗಾವಣೆ ಮಾಡಿ. ಸಿಬಿಐಗೆ ವರ್ಗಾವಣೆ ಮಾಡಿ ನಮ್ಮ ಅಧಿಕಾರಿಗಳ ಮೇಲೆ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲೂ ತಪ್ಪು ಮಾಡಿಲ್ಲ, ಆದ ಕಾರಣ ನಾವೊಂದು ಬ್ಯಾಂಕಿನವರು ನಮ್ಮ ಮೇಲೆ ಈ ರೀತಿ ಆರೋಪವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸಿಬಿಐ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯವರು ಇದನ್ನಾದರೂ ಒಂದು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಪರಿಷ್ಠ ಪಂಗಡದವರಿಗೆ ಮಾಡಿದಂಥ ಈ ಒಂದು ದೊಡ್ಡ ಅನ್ಯಾಯ, ಇದರ ವಿರುದ್ಧ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. 6ನೇ ತಾರೀಕಿನ ನಂತರ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ನಿಗಮದ ನಮ್ಮ ಮೋರ್ಚಾದ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಬೇಕಾದ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.